ನಮಸ್ಕಾರ ಸ್ನೇಹಿತರೆ, ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಕೇಳುತ್ತಿದ್ದೀರಾ ಶ್ರೀಕೃಷ್ಣ ಪರಮಾತ್ಮನ ನುಡಿಗಳನ್ನು. ಭಗವಂತ ಕೃಷ್ಣ ಪರಮಾತ್ಮನು ನಮ್ಮ ಜೀವನಕ್ಕೆ ಬೇಕಾದ ಸಲಹೆಗಳನ್ನು, ಸೂಚನೆಗಳನ್ನು, ಪಾಠಗಳನ್ನು ಹೇಳಿರುವ ಅದ್ಭುತವಾದ ಗ್ರಂಥ ನಮ್ಮ ಭಗವದ್ಗೀತೆ. ಅದನ್ನು ನಾವು ತಿಳಿದುಕೊಂಡರೆ ಸಾಕು, ನಮ್ಮ ಜೀವನವೇ ಬದಲಾಗುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿರುವ ಹಾಗೆ ಯಾವ ಮನುಷ್ಯನು ಅಥವಾ ಯಾವುದೇ ಜೀವಿಯು, ಯಾವ ಆತ್ಮವು ಕಷ್ಟ ಬಂದಿತು ಎಂದು ಕೈಕಟ್ಟಿ ಕುಳಿತುಕೊಳ್ಳುವ ಅಗತ್ಯವೇ ಇಲ್ಲವೆಂದು. ಇದರ ಸಂಪೂರ್ಣ ಅರ್ಥವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಕೃಷ್ಣ ಪರಮಾತ್ಮ ಹೇಳಿರುವ ಪ್ರಕಾರ ಭಗವದ್ಗೀತೆಯ ಈ 5 ಸಂದೇಶಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ. ನಾವು ಎಷ್ಟೇ ಕಷ್ಟ ಇದ್ದರೂ ಬದುಕಲೇಬೇಕು ಎನ್ನುವ ಭರವಸೆಯನ್ನು ನೀಡುತ್ತದೆ. ಹಾಗಾಗಿ ಅಂತಹ ಅದ್ಭುತ ಸಂದೇಶಗಳು ಏನು, ಅಂತಹ ಅದ್ಭುತ ವಿಚಾರಗಳು ಏನು ಅಂತ ನೋಡೋಣ ಬನ್ನಿ. ಕಷ್ಟ ಎಂದು ಯಾವತ್ತೂ ಅಷ್ಟೇ ಕೈಕಟ್ಟಿ ಕುಳಿತುಕೊಳ್ಳುವ ಅಗತ್ಯವಿಲ್ಲ. ಭಗವಂತ ನಮ್ಮ ಹಿಂದೆಯೇ ಇದ್ದು ನಮ್ಮನ್ನು ಕಾಯುತ್ತಲೇ ಇರುತ್ತಾನೆ. ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಒಂಟಿ ಮಾಡಿದರೂ ಕೂಡ ನಾವು ಒಂಟಿಯಲ್ಲ. ಪರಮಾತ್ಮನು ಯಾವಾಗಲೂ ನಮ್ಮೊಳಗೆಯೇ ನೆಲೆಸಿರುತ್ತಾನೆ. ಮನುಷ್ಯನ ಸಂಪೂರ್ಣ ಜೀವನ ಸುಖದಿಂದ ಕೂಡಿರುವುದಿಲ್ಲ. ಅಲ್ಲಿ ಕಷ್ಟ, ದುಃಖ, ಖಿನ್ನತೆ, ಹತಾಶೆಗಳೆಲ್ಲವೂ ಇದ್ದೇ ಇರುತ್ತದೆ. ಕಷ್ಟ ಬಂದಿತ್ತು ಎಂದು ಕೈಕಟ್ಟಿ ಕುಳಿತರೆ ಜೀವನವೇ ಹಾಳಾಗುತ್ತದೆ. ಆದರೆ ಅಲ್ಲಿಂದ ಹೊರಗಡೆ ಬರಲು ಒಂದು ಪ್ರೋತ್ಸಾಹದ ಅಗತ್ಯವೂ ಇರುತ್ತದೆ. ಭಗವದ್ಗೀತೆಯ ಪ್ರಕಾರ ಈ ಉಪದೇಶಗಳು ನಮ್ಮನ್ನು ನಮ್ಮ ಕಷ್ಟಗಳಿಂದ ಹೊರಗಡೆ ಬರಲು ಪ್ರೇರೇಪಣೆಯನ್ನ ನೀಡುವಂಥದ್ದು. ಭಗವದ್ಗೀತೆಯು ಕೇವಲ ಒಂದು ಆಧ್ಯಾತ್ಮಿಕವಾದ ಗ್ರಂಥವಷ್ಟೇ ಅಲ್ಲ, ಕಷ್ಟದ ಸಮಯದಲ್ಲಿ ಪ್ರೇರಣೆ, ಭರವಸೆಯನ್ನ ನೀಡುವ ಬೆಳಕಿನ ಕಿರಣವಾಗಿದೆ. ಭಗವದ್ಗೀತೆಯು ಪ್ರಾಪಂಚಿಕ ಜೀವನದಲ್ಲಿ ಅಡಕವಾಗಿರುವ ಆಳವಾದ ರಹಸ್ಯವನ್ನು ನಮಗೆ ತಿಳಿಸಿಕೊಡುತ್ತದೆ. ಅರ್ಜುನನ ದುಃಖವನ್ನು ತೊಡೆದು ಹಾಕುವ ಕೆಲಸವನ್ನು ಮಾಡಿದ ಭಗವದ್ಗೀತೆಯು ಇಂದಿನ ದಿನಗಳಲ್ಲೂ ಸಹ ದುಃಖದಿಂದ ಹೊರಗಡೆ ಬರಲು ಎಷ್ಟೋ ಜನರ ಜೀವನಕ್ಕೆ ಇದು ದಾರಿದೀಪವಾಗಿದೆ. ಭಗವದ್ಗೀತೆಯು ಮನುಷ್ಯನಿಗೆ ಉತ್ತಮ ಮಾರ್ಗದರ್ಶಿಯಾಗಿ ಜೀವನದ ಯಾವುದಾದರೂ ಒಂದು ಸಮಯದಲ್ಲಿ ದುಃಖ, ಖಿನ್ನತೆಗಳು ಕಾಡಬಹುದು. ಜೀವನದ ಉದ್ದಕ್ಕೂ ಯಾವಾಗಲೂ ಸಂತೋಷ, ಸುಖವೇ ತುಂಬಿರುವುದಿಲ್ಲ. ಅಂತಹ ಸಮಯದಲ್ಲಿ ಇವುಗಳನ್ನು ದೂರ ಮಾಡುವ ಪ್ರೋತ್ಸಾಹ ಖಂಡಿತವಾಗಿಯೂ ಅಗತ್ಯವಾದದ್ದು. ಭಗವದ್ಗೀತೆಯಲ್ಲಿ ಈ 5 ಉಪದೇಶಗಳು ಕಷ್ಟದ ಸಮಯದಲ್ಲಿ ಭರವಸೆಯ ಕಿರಣವಾಗಿ ಜೀವನಕ್ಕೆ ಬೆಳಕನ್ನು, ಅಂದರೆ ಹೊಸ ಬೆಳಕನ್ನು ತರುವಂಥದ್ದಾಗಿದೆ. ಹಾಗಾದರೆ ಭಗವದ್ಗೀತೆಯಲ್ಲಿ ಇರುವ ಭರವಸೆಯ ಕಿರಣವನ್ನು ಮೂಡಿಸುವ ಆ 5 ಸಂದೇಶಗಳು ಯಾವುವು ಗೊತ್ತಾ? ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಸುಖ ದುಃಖಗಳು ಕ್ಷಣಿಕ. ಇಂದು ಇರುವ ದುಃಖದ ಸಮಯ ನಾಳೆ ಸಂತೋಷದ ದಿನಗಳಾಗಿ ಬದಲಾಗುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಇಂದು ನಿಮ್ಮ ಕಾರ್ಯದಲ್ಲಿ ನೀವು ವಿಫಲರಾಗಿದ್ದೀರಾ ಎಂದು ಆ ಕೆಲಸವನ್ನೇ ನಿಲ್ಲಿಸಬೇಡಿ. ಏಕೆಂದರೆ ಒಳ್ಳೆಯ ಕೆಲಸವನ್ನ ಮಾಡುತ್ತಲೇ ಇದ್ದರೆ ಮುಂದೊಂದು ದಿನ ಯಶಸ್ಸು ಖಂಡಿತ ಸಿಗುತ್ತದೆ. ಜೀವನದಲ್ಲಿ ಎಷ್ಟೇ ಕೆಟ್ಟ ಸಮಯ ಬಂದರೂ ವ್ಯಕ್ತಿಯು ತನ್ನ ಕರ್ತವ್ಯವನ್ನ ಮಾಡುತ್ತಲೇ ಇರಬೇಕು ಎಂದಿದ್ದಾನೆ. ಭಗವದ್ಗೀತೆಯ ಪ್ರಕಾರ ಜೀವನದಲ್ಲಿ ಯಶಸ್ವಿಯಾಗಲು ನಾವು ಕನಸುಗಳನ್ನು ಕಾಣಲೇಬೇಕು. ವ್ಯಕ್ತಿಯು ಯಾವಾಗಲೂ ದೊಡ್ಡ ದೊಡ್ಡ ಕನಸನ್ನು ಕಾಣಬೇಕು. ಏಕೆಂದರೆ ಕನಸುಗಳನ್ನು ಕಂಡಾಗ ಮಾತ್ರವೇ ಅದನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ. ಕನಸು ಅಥವಾ ಗುರಿ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅಥವಾ ಕನಸು ಅಥವಾ ಗುರಿ ಇದ್ದಾಗ ಮಾತ್ರ
ಅದನ್ನು ಪೂರೈಸುವ ಸಲುವಾಗಿ ನಿರಂತರ ಶ್ರಮ ಪಡಲು ಸಾಧ್ಯ. ಆದ್ದರಿಂದಲೇ ಜೀವನದಲ್ಲಿ ಯಾವುದಾದರೂ ಒಂದು ಕನಸು ಅಥವಾ ಪ್ರಮುಖವಾದ ಗುರಿ ಇರಬೇಕು ಮತ್ತು ಅದನ್ನು ಆಗಾಗ ನೆನಪು ಮಾಡಿಕೊಳ್ಳುತ್ತಲೂ ಇರಬೇಕು. ಆಗ ಯಶಸ್ಸು ಖಂಡಿತ ಸಿಗುತ್ತದೆ. ಭಗವದ್ಗೀತೆಯ ಪ್ರಕಾರ ಸಹನೆ ಮತ್ತು ಕ್ಷಮೆ ಇದು ಮನುಷ್ಯನಿಗೆ ಇರಲೇಬೇಕಾದ ಗುಣಗಳು. ಕಷ್ಟ ಬಂದಾಗ ಸಹನೆ ಮತ್ತು ತಾಳ್ಮೆಯಿಂದ ಇರಬೇಕು. ಅದೇ ರೀತಿ ತಪ್ಪು ಮಾಡಿದ ವ್ಯಕ್ತಿ ಕ್ಷಮೆಯನ್ನು ಯಾಚಿಸಿದಾಗ ಸುಲಭವಾಗಿ ಕ್ಷಮಿಸುವ ಗುಣವನ್ನು ಕೂಡ ಬೆಳೆಸಿಕೊಳ್ಳಬೇಕು. ನಮ್ಮಿಂದ ತಪ್ಪಾದಾಗ ಕ್ಷಮೆ ಕೇಳುವುದನ್ನು ಮರೆಯಬಾರದು. ಅನಗತ್ಯ ವಿಷಯಗಳ ಬಗ್ಗೆ ಚಿಂತೆ ಮಾಡಬಾರದು. ದ್ವೇಷದ ಭಾವನೆಯನ್ನು ತೊಡೆದು ಹಾಕಬೇಕು. ಮತ್ತೆ ಮನಸ್ಸಿನಲ್ಲಿ ಸಹನೆ, ಸಹಾನುಭೂತಿ ಮತ್ತು ಕ್ಷಮೆಯನ್ನು ಅಳವಡಿಸಿಕೊಳ್ಳಬೇಕು. ದ್ವೇಷ ಮನುಷ್ಯನನ್ನೇ ತಿನ್ನುತ್ತದೆ, ಅವನ ಮಾನ ಮರ್ಯಾದೆಯನ್ನು ದೂರ ಮಾಡುತ್ತದೆ. ಅದೇ ಮನುಷ್ಯನ ಮನಸ್ಸಿನಲ್ಲಿ ಕರುಣೆ, ಸಹಾನುಭೂತಿ, ಕ್ಷಮೆ ತುಂಬಿದ್ದಾಗ ಅದು ಅವನಿಗೆ ಶ್ರೇಯಸ್ಸು ನೀಡುತ್ತದೆ. ಬದಲಾವಣೆ ಜಗತ್ತಿನ ನಿಯಮ ಎಂದು ಶ್ರೀಕೃಷ್ಣನು ಗೀತೋಪದೇಶದಲ್ಲಿ ಹೇಳುತ್ತಾನೆ. ಕಠಿಣ ಪರಿಸ್ಥಿತಿಯಲ್ಲಿ ಯಾವಾಗಲೂ ಆ ಸಮಯಕ್ಕೆ ತಕ್ಕಂತೆ ವ್ಯಕ್ತಿಯು ತನ್ನನ್ನು ತಾನು ಬದಲಾವಣೆ ಮಾಡಿಕೊಳ್ಳಬೇಕು. ಸಮಯದೊಂದಿಗೆ ಚಲಿಸುವ ವ್ಯಕ್ತಿಯು ಎಂದಿಗೂ ನಿರಾಸೆಗೆ ಒಳಗಾಗುವುದಿಲ್ಲ. ಅಂಥವರು ಒಂದಲ್ಲ ಒಂದು ದಿನ ತಮ್ಮ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ವಿ ಆಗೇ ಆಗುತ್ತಾರೆ. ಭಗವಂತ ಶ್ರೀಕೃಷ್ಣನ ಪ್ರಕಾರ ಮಾನವನ ಪ್ರತಿಯೊಂದು ಸಮಸ್ಯೆಯ ಮೂಲ ಅವನ ಕೋಪ. ಯಾರ ಕೈಯಲ್ಲಿ ಕೋಪ ಸದಾ ಇರುತ್ತದೋ ಅವನ ಜೀವನವೇ ನಶ್ವರವಾಗುತ್ತದೆ. ಅವನು ತನ್ನಂತೆ ತಾನೇ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಕೋಪ ಒಂದೇ ಮನುಷ್ಯನ ಜೀವನಕ್ಕೆ ಕೆಟ್ಟ ದಾರಿಯಾಗಲು ಸಾಧ್ಯ. ಹಾಗಾಗಿ ಕೋಪದ ಮೇಲೆ ನಿಯಂತ್ರಣವನ್ನು ಮೊದಲು ಸಾಧಿಸಬೇಕು. ಸಮಾಧಾನದಿಂದ ಯೋಚಿಸುವ ವ್ಯಕ್ತಿ ಯಾವುದೇ ರೀತಿಯ ಗಂಭೀರ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಹೆಚ್ಚು ಚಿಂತಿಸುವ ಅಗತ್ಯವೂ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳುತ್ತಾನೆ. ಆದ್ದರಿಂದಲೇ ಪ್ರತಿಯೊಬ್ಬರೂ ತಮ್ಮ ಕೋಪವನ್ನು ತ್ಯಜಿಸಬೇಕು ಎಂದಿದ್ದಾನೆ. ಭಗವಂತನ ಪ್ರಕಾರ ಈ 5 ಮೂಲ ಉದ್ದೇಶಗಳು, ಮೂಲ ಸಂದೇಶಗಳು ಮಾತ್ರವೇ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಯಾವುದನ್ನು ಹೊರೆಯನ್ನಾಗದೆ ಬದುಕುವ ಧೈರ್ಯವನ್ನು, ಭರವಸೆಯನ್ನು ನೀಡುವ ಸ್ಫೂರ್ತಿದಾಯಕ ಮಾತುಗಳಾಗಿದೆ. ಕೋಪವನ್ನು ದೂರ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಸದಾಕಾಲ ಭಗವಂತನ ಸ್ಮರಣೆ ಮಾಡಿ ಸಹನೆ ಮತ್ತು ಕ್ಷಮಾಗುಣ ಬೆಳೆಸಿಕೊಳ್ಳಿ. ದ್ವೇಷವನ್ನು ತೊಡೆದು ಹಾಕಿ. ನಿಮ್ಮ ಜೀವನದ ಬಗ್ಗೆ ನಿಮಗೆ ಯಾವುದಾದರೂ ಗುರಿ, ಧ್ಯೇಯವಿರಲಿ. ಮತ್ತು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎನ್ನುವುದು ನೆನಪಿನಲ್ಲಿರಲಿ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.